ನಮಸ್ಕಾರ ಸ್ನೇಹಿತರೆ, RBI's ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಜೂನ್ 9ಕ್ಕೆ ನರೇಂದ್ರ ಮೋದಿ ಪದಗ್ರಹಣವನ್ನ ಮಾಡ್ತಾರೆ. ಜೂನ್ 13ಕ್ಕೆ ಮೊದಲ ಸಚಿವ ಸಂಪುಟ ವಿಸ್ತರಣೆಯಾಗುತ್ತೆ. ನಮೋ 3.0 ನಲ್ಲಿ ಯಾರಿಗೆ ಒಲಿಯಲಿದೆ ಲಕ್ ಹಾಗಾದ್ರೆ ಅನ್ನೋ ಪ್ರಶ್ನೆ ಇದ್ದೇ ಇದೆ. ಕರ್ನಾಟಕದಿಂದ ಯಾರಾಗ್ತಾರೆ ಕೇಂದ್ರದ ಮಂತ್ರಿ? ರಾಜ್ಯದಿಂದ ಸಂಸದರಿಗೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ? ಈ ಕುರಿತಂತೆ ಸಿಕ್ಕಾಪಟ್ಟೆ ಕುತೂಹಲ ಇದೆ. ಇದರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈಗಾಗಲೇ ಹೇಳಿದ ಹಾಗೆ ಜೂನ್ 9ಕ್ಕೆ ನರೇಂದ್ರ ಮೋದಿ ಪದಗ್ರಹಣವನ್ನ ಮಾಡುವುದಕ್ಕೆ ಸಜ್ಜಾಗಿದ್ದಾರೆ. ಸಕಲ ರೀತಿಯಲ್ಲಿಯೂ ಕೂಡ ಮತ್ತೊಮ್ಮೆ ಅಂದ್ರೆ 3ನೇ ಬಾರಿಗೆ ದೇಶದ ಪ್ರಧಾನಮಂತ್ರಿ ಆಗಲಿದ್ದಾರೆ ನರೇಂದ್ರ ಮೋದಿ ಅವರು. ಇದೆಲ್ಲದರ ನಡುವೆ ಕರ್ನಾಟಕದಿಂದ ಗೆದ್ದಂತ ಸಂಸದರು ಯಾರೆಲ್ಲ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಸ್ಥಾನವನ್ನ ಪಡೆದುಕೊಳ್ತಾರೆ ಅನ್ನೋ ಕುತೂಹಲ ಇದ್ದೇ ಇದೆ. ಇದರ ಜೊತೆಗೆ ಫಸ್ಟ್ ಟೈಮ್ ಗೆದ್ದವರಿಗೆ ಆದ್ಯತೆ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆ ಇದೆ. ಯಾರಪ್ಪ ಅದು? ಅದರಲ್ಲೂ ಹಿರಿಯ ನಾಯಕರೇ ಇದ್ದಾರೆ. ಗೋವಿಂದ ಕಾರಜೋಳ, ಡಾಕ್ಟರ್ CN ಮಂಜುನಾಥ್, ವಿ ಸೋಮಣ್ಣ, ಜೊತೆಗೆ ಕೋಟಾ ಶ್ರೀನಿವಾಸ್ ಪೂಜಾರಿ, ಇಂಥ ದೊಡ್ಡ ದೊಡ್ಡ ತಲೆಗಳಿದಾವೆ. ಇವರೆಲ್ಲರಿಗೂ ಏನಾದರೂ ಮಂತ್ರಿ ಭಾಗ್ಯ ಒಲಿಯುತ್ತಾ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇದೆ. ನಂಗೆ ಗೊತ್ತಿಲ್ಲ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಗೆದ್ದವರಿಗೆ ಸಹಜವಾಗಿ ಮಂತ್ರಿ ಪಟ್ಟ ಸಿಗೋದಿಲ್ಲ. ಅದರಲ್ಲೂ ಗೋವಿಂದ ಕಾರಜೋಳ ಅವರು ಬಹಳ ಹಿರಿಯ ನಾಯಕರು. ಡಾಕ್ಟರ್ CN ಮಂಜುನಾಥ್ ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದಂಥವರು. ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಗೆದ್ದು ಬೀಗಿದ್ದಾರೆ, ಅದು ಕೂಡ DK ಸುರೇಶ್ ಅವರ ವಿರುದ್ಧ. ಇದರ ಜೊತೆಗೆ ವಿ ಸೋಮಣ್ಣ ತುಮಕೂರಿಗೆ ಹೋಗಿ ಗೆದ್ದುಕೊಂಡಿದ್ದಾರೆ. ಜೊತೆಗೆ ಕೋಟಾ ಶ್ರೀನಿವಾಸ ಪೂಜಾರಿ, ಇವರೆಲ್ಲ ಘಟಾನುಘಟಿ ನಾಯಕರೇ. ಹಾಗಾಗಿ ವಿ ಸೋಮಣ್ಣ ಮತ್ತು ಗೋವಿಂದ ಕಾರಜೋಳ ಇದಾರಲ್ಲ, ಇವರಿಬ್ಬರು ಕೂಡ ಮಂತ್ರಿ ಸ್ಥಾನದ ಆಕಾಂಕ್ಷಿಗಳೇ. ಆದರೆ ಇವರಿಗೆ ಸಿಗುತ್ತಾ ಇಲ್ವಾ ಅನ್ನೋ ಕುತೂಹಲ ಇದ್ದೇ ಇದೆ. ಇದರ ಜೊತೆಗೆ ಮಂತ್ರಿಗಿರಿ ರೇಸ್ನಲ್ಲಿ ರಾಜ್ಯದ 3 ಮಾಜಿ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ. ನೋಡಿ, 3 ಜನ ಮಾಜಿ ಮುಖ್ಯಮಂತ್ರಿಗಳು ಕೂಡ ಮಂತ್ರಿಗಿರಿ ರೇಸ್ನಲ್ಲಿದ್ದಾರೆ. ಬಹಳ ಪ್ರಮುಖವಾಗಿ HD ಕುಮಾರಸ್ವಾಮಿ, ಬಸವರಾಜ ಬೊಮ್ಮಾಯಿ, ಜೊತೆಗೆ ಜಗದೀಶ್ ಶೆಟ್ಟರ್, ಈ 3 ಕೂಡ ರಾಜ್ಯವನ್ನಾಳಿದಂತ ಮಾಜಿ ಮುಖ್ಯಮಂತ್ರಿಗಳು. ಅದರಲ್ಲೂ ಬಹಳ ಪ್ರಮುಖವಾಗಿ HD ಕುಮಾರಸ್ವಾಮಿ ಅವರಿಗೆ ಸಂಪುಟದಲ್ಲಿ ಸ್ಥಾನ ಸಿಕ್ಕೇ ಸಿಗುತ್ತೆ ಕನ್ಫರ್ಮ್ ಆಗಿ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ HD ಕುಮಾರಸ್ವಾಮಿ ಅವರು BJPಯ ಜೊತೆಗೆ ಅಲಯನ್ಸ್ ಮಾಡಿಕೊಂಡ್ರು. ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ 3 ಕ್ಷೇತ್ರಗಳನ್ನು BJP ಅವರಿಗೆ ಬಿಟ್ಟು ಕೊಡ್ತು. ಒಂದು ಕೋಲಾರ, ಒಂದು ಹಾಸನ, ಮತ್ತೊಂದು ಮಂಡ್ಯ. ಹಾಸನ ಬಿಟ್ಟರೆ ಇನ್ನುಳಿದಂಥ 2 ಕ್ಷೇತ್ರಗಳಲ್ಲೂ ಕೂಡ JDS ಗೆದ್ದು ಬೀಗಿದೆ. ಅದರಲ್ಲೂ HD ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ದೊಡ್ಡ ಮಾರ್ಜಿನ್ನಲ್ಲಿ, ದೊಡ್ಡ ಅಂತರದ ಗೆಲುವನ್ನು ಕಂಡಿದ್ದಾರೆ. ಹಾಗಾಗಿನೇ HD ಕುಮಾರಸ್ವಾಮಿಗೆ ಅವರಿಗೆ ಖಂಡಿತವಾಗಿಯೂ ಕೂಡ ಸಂಪುಟದಲ್ಲಿ ಸ್ಥಾನ ಸಿಗುವ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಇನ್ನು ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು, ಅವರು ಮೊದಲಿಗೆ ನಂಗೆ ಟಿಕೆಟ್ ಬೇಡ ಅಂತ ಹೇಳ್ತಾ ಇದ್ರು ಕೂಡ ಇಲ್ಲ ನೀವೇ ನಿಲ್ಬೇಕು ಅಂತ ಗೆಲ್ಸಿದ್ದಾರೆ. ಹಾಗಾಗಿ ಅವರ ಹಿರಿತನಕ್ಕೆ ಬೆಲೆ ಕೊಟ್ಟು ಅವರಿಗೆ ಸಚಿವ ಸ್ಥಾನವನ್ನ ಕೊಡುವಂತ ಎಲ್ಲಾ ಸಾಧ್ಯತೆ ಇದೆ. ಇನ್ನು ಜಗದೀಶ್ ಶೆಟ್ಟರ್ ವಿಧಾನಸಭಾ ಚುನಾವಣೆಯಲ್ಲಿ ಎಂತ ಹೈ ಡ್ರಾಮಾ ಮಾಡಿದ್ರು, BJP ಬಿಟ್ಟು ಕಾಂಗ್ರೆಸ್ಗೆ ಹೋಗಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ಆದರೆ ಈಗ ಅವರು ಮಂತ್ರಿ ಸ್ಥಾನಕ್ಕೆ ನಾನು ಅರ್ಹನಾಗಿದ್ದೇನೆ, ನನಗೂ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ HD ಕುಮಾರಸ್ವಾಮಿ, ಬೊಮ್ಮಾಯಿ, ಶೆಟ್ಟರ್ ಅವರಿಗೆ ಮಿನಿಸ್ಟರ್ ಗಿರಿ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇದೆ. ಇನ್ನು ಕ್ಯಾಬಿನೆಟ್ ನಲ್ಲಿ ಕರ್ನಾಟಕಕ್ಕೆ ಎಷ್ಟು ಸ್ಥಾನಗಳು ಸಿಗಬಹುದು ಅನ್ನೋ ಕುತೂಹಲ ಇದ್ದೇ ಇದೆ. 5 ಬಾರಿ ಗೆದ್ದಿರುವ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಕಳೆದ ಬಾರಿ ಪ್ರಹ್ಲಾದ್ ಜೋಶಿ ಅವರು ಮೋದಿ ಸಂಪುಟದಲ್ಲಿ ಇದ್ರು. ಇನ್ನು 4 ಬಾರಿ ಗೆಲುವನ್ನ ಸಾಧಿಸಿರುವಂತ BY ರಾಘವೇಂದ್ರ ಕೂಡ ಇದ್ದಾರೆ. 4 ಬಾರಿ ಗೆಲುವನ್ನ ಸಾಧಿಸಿದ್ದಾರೆ. ಜೊತೆಗೆ ಮತ್ತೊಬ್ರು ಇದ್ದಾರೆ, PC ಮೋಹನ್, 4 ಬಾರಿ ಗೆದ್ದಿದ್ದಾರೆ ಅವರು ಕೂಡ. ಹಾಗಾಗಿ ಈ 3 ಕೂಡ ಮತ್ತೊಮ್ಮೆ ಚಾನ್ಸ್ ಸಿಗುತ್ತಾ ಅಂತ ಹೇಳಿ. ಅಂದ್ರೆ ಪ್ರಹ್ಲಾದ್ ಜೋಶಿ ಆಲ್ರೆಡಿ ಮಂತ್ರಿ ಆಗಿರೋದು, ಆದ್ರೆ BY ರಾಘವೇಂದ್ರ ಆಗಿಲ್ಲ, PC ಮೋಹನ್ ಆಗಿಲ್ಲ. ಇವರಿಬ್ಬರ ಕಡೆಗೆ ಏನಾದರೂ ಮೋದಿ ಗಮನ ಹರಿಸ್ತಾರಾ ಅನ್ನೋ ಕುತೂಹಲ ಇದ್ದೇ ಇದೆ. ಆದ್ರೆ ಈ ಬಾರಿ ಸಂಪೂರ್ಣವಾಗಿ BJP ಮ್ಯಾಜಿಕ್ ನಂಬರ್ ಅನ್ನ ಮುಟ್ಟೋದಕ್ಕೆ ಸಾಧ್ಯ ಆಗಿಲ್ಲ. ಕೇವಲ 240 ಸ್ಥಾನಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿನೇ NDA ಮಿತ್ರ ಪಕ್ಷಗಳ ಒಂದು ಸಹಾಯವೂ ಕೂಡ ಬೇಕಾಯಿತು ನರೇಂದ್ರ ಮೋದಿ ಅವರಿಗೆ. ಹಾಗಾಗಿನೇ ಬಹಳಷ್ಟು ಕಷ್ಟ ಇದೆ ರಾಜ್ಯದ ಗೆದ್ದಂತ ಎಲ್ಲರಿಗೂ ಕೂಡ ಸಂಪುಟದಲ್ಲಿ ಸೇರಿಸಿಕೊಳ್ಳೋದು. ಆದರೆ ಕೆಲವೊಂದಿಷ್ಟು ಜನ ಪ್ರಮುಖ ಆಕಾಂಕ್ಷಿಗಳಂತೂ ಇದ್ದೇ ಇದ್ದಾರೆ ನನ್ನ ಪ್ರಕಾರ. ಒಂದು ವಿ ಸೋಮಣ್ಣ ಅವರಿದ್ದಾರೆ, ಜೊತೆಗೆ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, BY ರಾಘವೇಂದ್ರ ಅವರು ಕೂಡ ಇದ್ದಾರೆ. ಹಾಗಾಗಿನೇ ಶೆಟ್ಟರ್ ಕೂಡ ಇದ್ದಾರೆ. ಹಾಗಾಗಿ 3-4
4 ಜನರಿಗೆ ಸಂಪುಟದಲ್ಲಿ ಸ್ಥಾನ ಸಿಗುವಂತ ಸಾಧ್ಯತೆ ಇದೆ ರಾಜ್ಯದಿಂದ. ಸ್ನೇಹಿತರೆ, ನಿಮ್ಗೇನ್ ಅನ್ಸುತ್ತೆ? ನಮ್ಮ ರಾಜ್ಯದ ಯಾವೆಲ್ಲ ಸಂಸದರಿಗೆ ಸಂಪುಟದಲ್ಲಿ ಸ್ಥಾನ ಸಿಗಬೇಕು, ಸಿಕ್ಕರೆ ಒಳ್ಳೆಯದು? ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು. ಸ್ನೇಹಿತರೆ, ನಮ್ಮ ಕಂಟೆಂಟ್ಗಳು ನಿಮಗೆ ಇಷ್ಟವಾಗ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.